ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನಿವಾಗ ಏನಪ್ಪ ಇದು ತೋರಿಸ್ತಾ ಇದ್ದಾರೆ ಅಂತ ತಿಳ್ಕೊಂಡಿದ್ದೀರಾ? ಇದು ಸೋಫಾ ಮೇಲೆ ಹಾಕುವಂಥ ಕವರ್ ಇದು ಅಲ್ವಾ? ತುಂಬಾ ಚೆನ್ನಾಗಿತ್ತು. ಇದು ಸ್ವಲ್ಪ ಹಳೇದಾಗಿತ್ತು. ಆಚೆ ಹಾಕೋಣ ಅಂತ ತೆಗೆದಿಟ್ಟಿದೆ. ಆವಾಗ ಒಂದು ಐಡಿಯಾ ಬಂತು, ಇಷ್ಟೊಂದು ಚೆನ್ನಾಗಿದೆ ಯಾಕೆ ಆಚೆ ಹಾಕೋದು ಅಂತ ಹೊಟ್ಟೆ ಉರಿತಾ ಇತ್ತು ನನಗಂತೂ ನಿಜವಾಗ್ಲೂ. ಅದಕ್ಕೋಸ್ಕರ ಏನು ಮಾಡಿದೆ, ಒಂದು ಐಡಿಯಾ ಮಾಡಿ ಈ ಥರ ಒಂದು ಫೋಲ್ಡ್ ಮಾಡಿಕೊಂಡು ಮ್ಯಾಟ್ ಥರ ಹೊಲಿಯೋಣ ಅಂತ ಒಂದು ಐಡಿಯಾ ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿ ನನ್ನ ತಲೆಗೆ ಐಡಿಯಾ ಬಂತು ಅಂದರೆ, ಇಷ್ಟು ಚೆನ್ನಾಗಿದೆ ಹೂವು ಎಲ್ಲ. ನೋಡಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಯಾಕೆ ಇದನ್ನು ಆಚೆ ತೊಗೊಂಡೋಗಿ ಬಿಸಾಕಬೇಕು? ಕಾಲು ಒರೆಸೋಕ್ಕಾದ್ರೂ ಯೂಸ್ ಆಗುತ್ತೆ. ಇದನ್ನು ಈ ಥರ ಒಂದು ಫೋಲ್ಡ್ ಮಾಡಿ ಡಿಸೈನಾಗಿ ಕಾಣಿಸೋ ಥರ ಒಂದು ಹೊಲಿಗೆ ಹಾಕೋಣ ಅಂತ ಅಂದ್ಬಿಟ್ಟು ಒಂದು ರೆಡಿ ಮಾಡಿಕೊಂಡು ನಾನು ಹೊಲಿಗೆ ಹಾಕ್ಕೊಂಡೆ. ಸುತ್ತ ಒಂದು ರೌಂಡ್ ಹೊಲಿಗೆ ಆಗುತ್ತೆ, ಅದೇ ಥರನೇ ಮಧ್ಯ ಅಡ್ಡ ಆಗುತ್ತೆ, ಮತ್ತು ತಿರ್ಗಾ ಮಧ್ಯ ಅಡ್ಡ ಆಗುತ್ತೆ, ಮತ್ತು ತಿರ್ಗಾ ಒಂದು ರೌಂಡ್ ಹೊಲಿಗೆ ಆಗುತ್ತೆ. ಹಾಕಾದ್ಮೇಲಂತೂ ನಿಜ ನಾನು ಅಂದ್ಕೊಂಡಿದ್ದಕ್ಕಿಂತ ಇನ್ನೂ ತುಂಬ ಚೆನ್ನಾಗೇ ಬಂತು. ಅದು ಬ್ಲ್ಯಾಕ್ ಕಲರು ಮತ್ತು ಸಿಲ್ವರಲ್ಲಿದೆ, ಅದಕ್ಕೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ಇದು ಸೋಫಾ ಮೇಲೆ ಹಾಕೋಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸುಮಾರು ವರ್ಷ ಬಾಳಿಕೆ ಬಂದಾದ್ಮೇಲೆ ಈಗ ಆಚೆ ಹಾಕೋಕ್ಕೂ ನನಗೆ ಹೊಟ್ಟೆ ಉರಿತಾ ಇತ್ತು. ಇದನ್ನು ಹೆಂಗಪ್ಪ ಆಚೆ ಹಾಕೋದು, ಚೆನ್ನಾಗಿದೆಯಲ್ಲ ಇದು ಅಂತ ತೊಗೊಂಡೋಗಿ ಆಚೆ ಇಟ್ಟಿದ್ದೆ ಆಲ್ರೆಡಿ ನಾನು ಎತ್ತಿ. ಆಮೇಲೆ ತಿರ್ಗಾ ಆಚೆ ಇದು ಕಸದವ್ರು ಬಂದ್ರಲ್ಲ, ಆಗ ಬಿಸಾಕೋಣ ಅಂತ ಎತ್ಕೊಂಡೆ. ಕೈಗೆ ಎತ್ಕೊಂಡ್ಮೇಲೆ ನನಗೊಂಥರ ಬೇಜಾರಾಯಿತು. ಇಷ್ಟು ಚೆನ್ನಾಗಿದೆಯಲ್ಲ, ಏನಾದರೂ ಒಂದು ಐಡಿಯಾ ಮಾಡಬೇಕಲ್ಲ, ಇದನ್ನು ಯೂಸ್ ಮಾಡ್ಕೋಬೇಕು ಮತ್ತು ರೀಯೂಸು ಅಂತ ಅಂದ್ಕೊಂಡು ಒಂದು ಐಡಿಯಾ ಮಾಡಿ ಒಂದು 5-10 ನಿಮಿಷ ಯೋಚನೆ ಮಾಡಿ ಈ ಥರ ಒಂದು ಪ್ಲ್ಯಾನ್ ಮಾಡಿದೆ. ನೋಡಿ ನಿಜ ತುಂಬಾ ಚೆನ್ನಾಗಿ ಬಂತು. ಆ ಫ್ಲವರ್ ಇದೆಯಲ್ಲ, ಅದು ಹೈಲೈಟು ಇದರಲ್ಲಿ, ತುಂಬ ಚೆನ್ನಾಗಿ ಬಂತು. ಆದರೆ ಕಾಲು ಒರ್ಸೋಕೆ ಹಾಕ್ಕೊಂಡಿದ್ದೀನಿ, ಇನ್ನೇನು ಮಾಡೋಕ್ಕಾಗಲ್ಲ. ಅದನ್ನು ಆಚೆ ಮಳೆ ಬಂದಾಗ ತ್ಯಾವದಲ್ಲಿ ಮಳೆಗಾಲದಲ್ಲಿ ಯೂಸ್ ಆಗುತ್ತೆ. ಇಲ್ಲಾಂದ್ರೂ ನಾರ್ಮಲಾಗೆ ಮೆಟ್ಲ ಹತ್ರ ಒಂದು, ಆಚೆ ಒಂದು, ಈಚೆ ಒಂದು ಅಂತ ಮ್ಯಾಟ್ಗಳನ್ನು ಬೇಜಾನ್ ಹಾಕಿರ್ತೀವಿ ಕಾಲು ಒರ್ಸೋಕ್ಕೆ, ಅದರಲ್ಲಿ ಒಂದಾಗುತ್ತೆ ಅಂತ ಅಂದ್ಬಿಟ್ಟು ಕಾಲು ಒರೆಸೋ ಮ್ಯಾಟು ಅಂತ ಮಾಡಿದೆ. ತುಂಬಾ ಚೆನ್ನಾಗಿ ಬಂತು. ಹಾಗೆಯೇ ನಾವು ಟೈಲರ್ಗಳಾಗಿರೋದ್ರಿಂದ ಏನಾದರೂ ಒಂದು ವಸ್ತು ಅಥವಾ ಬಟ್ಟೆ ರೀಯೂಸ್ ಮಾಡ್ಕೋಬೋದು ಅಂದರೆ ನಾವು ಈ ಥರ ಏನಾದರೂ ಐಡಿಯಾಗಳನ್ನ ಉಪಯೋಗಿಸಿ ರೀಯೂಸ್ ಮಾಡ್ಕೋತೀವಿ. ಸುಮಾರು ಜನ ಮಾಡ್ತಾರೆ. ಅಂದರೆ ಅದನ್ನು ನಾವು ಯಾವ ಥರ ಬಳಸ್ಕೋಬೋದು ಅನ್ನೋದನ್ನು ಯೋಚನೆ ಮಾಡಬೇಕು, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ತುಂಬಾ ಚೆನ್ನಾಗಿ ಬಂತು. ನಿಮ್ಮ ಮನೆಯಲ್ಲಿ ಏನಾದರೂ ಅಕಸ್ಮಾತ್ ಈ ಥರದ್ದು ಕಾಟನ್ನಲ್ಲಿ ಚೆನ್ನಾಗಿದ್ದರೆ ಬಟ್ಟೆ ಏನಕ್ಕಪ್ಪ ಬಿಸಾಕೋದು ಅಂತಿದ್ರೆ ಈ ಥರ ಐಡಿಯಾಗಳನ್ನ ಉಪಯೋಗಿಸ್ಕೊಂಡು ಏನಾದರೂ ಮತ್ತೆ ಉಪಯೋಗ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ಫ್ಲವರ್ ನೋಡೇ ನನಗೆ ಇದನ್ನು ಆಚೆ ಹಾಕೋಕ್ಕೆ ಮನಸ್ಸು ಬಂದಿಲ್ಲ, ಅಷ್ಟು ಚೆನ್ನಾಗಿತ್ತು ಇದು ಫ್ಲವರು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇದು ಬರೀ ಒಂದು 4 ನಿಮಿಷದ ವಿಡಿಯೋ ಅಷ್ಟೇ ನಾನು ಹಾಕಿರೋದು, ಯಾಕಂದರೆ ಇದನ್ನು ನಾನು ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ನನ್ನ ವೀಡಿಯೋಗಳನ್ನ ನೋಡೋರ್ಗೂ ಸ್ವಲ್ಪ ಗೊತ್ತಾಗಲಿ, ಅವ್ರ ಮನೆಗಳಲ್ಲಿ ಏನಾದರೂ ಅಕಸ್ಮಾತ್ ವೇಸ್ಟೇಜ್ ಇದ್ದರೆ ಈ ಥರ ಯೂಸ್ ಮಾಡಿಕೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಇದನ್ನು ವಿಡಿಯೋ ಮಾಡಿ ಹಾಕಿದ್ದೀನಿ. ನೋಡಿ ಈ ಥರ ಅಡ್ಡಗೊಂದು 3-4 ಹೊಲಿಗೆಗಳ್ನ ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ನೋಡಿದ್ರಲ್ಲ, ಈ ಥರ ಮನೆಗಳಲ್ಲಿ ಯಾವುದೇ ಒಂದು ವಸ್ತುನ ನಾವು ಇಷ್ಟಪಟ್ಟು ತೊಗೊಂಡಿರೋ ವಸ್ತುನ ಬಿಸಾಕಬೇಕು ಅಂದರೆ ತುಂಬಾ ಹೊಟ್ಟೆ ಉರಿಯುತ್ತೆ. ಆಗ ಈ ಥರ ಒಂದು ಏನಾದರೂ ಥರವಾಗಿ ಯೂಸ್ ಮಾಡಿಕೊಂಡ್ರೆ ಮತ್ತೆ ಖುಷಿಯಾಗುತ್ತೆ ಅಷ್ಟೇ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮ ಮನೆಗಳಲ್ಲೂ ಏನಾದರೂ ವೇಸ್ಟ್ ಆಗಿರುವಂಥ ಬಟ್ಟೆ ಇದ್ದರೆ ಈ ಥರ ಮತ್ತೆ ಯೂಸ್ ಮಾಡ್ಕೊಳ್ಳಿ, ಖುಷಿ ಕೊಡುತ್ತೆ. ನೋಡಿದ್ರಲ್ಲ, ಈ ಥರ ಎಷ್ಟು ಚೆನ್ನಾಗಿ ಬಂತು ಅಂತ ಅಂದ್ಬಿಟ್ಟು ಕೆಳಗಡೆ ಹಾಕ್ದಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆ ಫ್ಲವರ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಕಾಲು ಒರೆಸೋಕ್ಕೆ ನೀರೆಲ್ಲ ಚೆನ್ನಾಗಿ ಹಿಡಿತಾ ಇತ್ತು ಬಟ್ಟೆ, ತುಂಬಾ ಚೆನ್ನಾಗಿತ್ತು. ನೋಡಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್.